ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಸಿಎಂ ತಂತ್ರವನ್ನ ಹೆಣಿತಿದ್ದು ಅಹಿಂದ ಸಂಘಟನೆಗಳಿಂದ ಶಕ್ತಿ ಪ್ರದರ್ಶನ. ಹಾಸನದಲ್ಲಿ ಎಚ್ಡಿಡಿ ಕುಟುಂಬವನ್ನ ಸೈಡ್ ಲೈನ್ ಮಾಡೋದಕ್ಕೆ ಕೈ ಪ್ಲಾನ್ ಅನ್ನ ಮಾಡ್ತಾ ಇದ್ದು ಶಕ್ತಿ ಪ್ರದರ್ಶನಕ್ಕೆ ಸಮಾವೇಶಕ್ಕೆ ಅಣಿಯಾಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಸಿಎಂ ತಂತ್ರವನ್ನ ಹೆಣೆಯಲಿದ್ದಾರೆ. ಅಹಿಂದ ಸಂಘಟನೆಗಳಿಂದ ಶಕ್ತಿ ಪ್ರದರ್ಶನ. ಹಾಸನದಲ್ಲಿ ಎಚ್ಡಿಡಿ ಕುಟುಂಬ ಸೈಡ್ ಲೈನ್ ಮಾಡೋದಕ್ಕೆ ಕಾಯಿಪಡೆ ಪ್ಲಾನ್ ಅನ್ನ ಮಾಡಿದೆ. ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸೋದಕ್ಕೆ ಸಿಎಂ ತಂತ್ರವನ್ನ ಹೆಣೆದಿದ್ದು ಹಳೆ ಮೈಸೂರು ಭಾಗದಲ್ಲಿ ಎಚ್ಡಿಡಿ ಫ್ಯಾಮಿಲಿಯನ್ನ ಸೈಡ್ ಲೈನ್ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಅಹಿಂದ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಸೊ ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಸಿದ್ದರಾಮಯ್ಯನವರು ಶತಾಯಗತಾಯ ಪ್ಲಾನ್ ಮಾಡ್ತಿದ್ದು ಅಹಿಂದ ಸಂಘಟನೆಗಳಿಂದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜ ಆಗ್ತಾ ಇದೆ. ಹಾಸನದಲ್ಲಿ ಎಚ್ಡಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಇವ್ರನ್ನೆಲ್ಲ ಸೈಡ್ ಲೈನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಮಾವೇಶಕ್ಕೆ ಮುಂದಾಗಿದ್ದು ಒಕ್ಕಲಿಗರನ್ನ ಸೆಳೆಯೋದಕ್ಕೆ ಶ್ರೇಯಸ್ ಶಿವಲಿಂಗೇಗೌಡರ ಎಲ್ಲರೂ ಕೂಡ ಒಟ್ಟಾಗ್ತಾ ಇದ್ದಾರೆ. ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ. ಸೊ ಸಮಾವೇಶಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು 8 ದಿನ ಇದೆ. ಕೊಡಗು ಚಿಕ್ಕಮಗಳೂರಿನಲ್ಲೂ ಕೂಡ ಸಮಾವೇಶಕ್ಕೆ ಜನರನ್ನ ಕರೆಸೋ ಸಾಧ್ಯತೆ ಇದೆ. ಅಹಿಂದ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಕೂಡ ಭಾಗಿಯಾಗ್ತಾರೆ. 2 ಲಕ್ಷ ಜನರನ್ನ ಸೇರಿಸಿ ಜೆಡಿಎಸ್ ಬಿಜೆಪಿ ತಂತ್ರವನ್ನ ಮಾಡ್ತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹಾಸನದಲ್ಲಿ ಎಚ್ಡಿ ದೇವೇಗೌಡರು ಕುಟುಂಬ ಸೈಡ್ ಲೈನ್ ಮಾಡೋದಕ್ಕೆ ಕೈ ಪ್ಲಾನ್ ಮಾಡ್ತಾ ಇದೆ. ಸೊ ಹಾಗಾಗಿ ಒಕ್ಕಲಿಗರನ್ನ ಸೆಳಿಬೇಕು ಅಂತ ಶಿವಲಿಂಗೇಗೌಡರು ಹಾಗೆ ಶ್ರೇಯಸ್ ಅವರನ್ನ ಒಗ್ಗೂಡಿಸ್ತಾ ಇರೋದು. ಈತ ಉಡುಪಿ ಆಗಿರ್ಬೋದು, ಚಾಮರಾಜನಗರ, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಕೊಡಗು ಈ ಭಾಗದಿಂದಲೂ ಕೂಡ ಸಮಾವೇಶಕ್ಕೆ ಜನರನ್ನ ಕರೆಸುವ ಪ್ಲಾನ್ ನಲ್ಲಿದ್ದಾರೆ. ಜನರು ಬರೋ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಸೊ ಅಲ್ಲಿ ಅಹಿಂದ ಸಂಘಟನೆಗಳ ಕಾರ್ಯಕರ್ತರು ಇರ್ತಾರೆ, ಮುಖಂಡರು ಕೂಡ ಭಾಗಿಯಾಗಿರ್ತಾರೆ. ಒಟ್ಟು 2 ಲಕ್ಷ ಜನರನ್ನ ಸೇರಿಸಿ ಮೈತ್ರಿ ಎದುರು ಶಕ್ತಿ ಪ್ರದರ್ಶನ ಮಾಡ್ಕೊಳ್ಳೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸಿಕೊಳ್ಳೋದಿಕ್ಕೆ. ಸೊ ನೋಡೋಣ ಡಿಸೆಂಬರ್ 5ರಂದು ಯಾವ ರೀತಿ ಶಕ್ತಿ ಪ್ರದರ್ಶನ ಮಾಡಿ ಅಬ್ಬರಿಸ್ತಾರೆ ಏನು ಎತ್ತ ಅಂತ. ಇತ್ತ ಸರ್ಕಾರದ ವಿರುದ್ಧ ಮತ್ತೆ ಸೆಳೆದಿದ್ದಾರೆ ಸಾರಿಗೆ ನೌಕರರು. ಡಿಸೆಂಬರ್ 31ರಂದು ಡೌಟ್ ಒಂದಷ್ಟು ವಾಹನಗಳು ಅಂದ್ರೆ ಸಾರಿಗೆ ಸಂಸ್ಥೆಗಳಿಂದ ಬಸ್ಗಳು ಓಡಾಟ ನಡೆಸೋದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ಬೋದು. ಕೆಎಸ್ಆರ್ಟಿಸಿ ಬಿಎಂಟಿಸಿ ವೇತನದ ವಿಚಾರದಲ್ಲಿ ಮತ್ತೊಮ್ಮೆ ಸೆಳೆದಿದ್ದಾರೆ ನೌಕರರು. ಡಿಸೆಂಬರ್ 31ರಂದು ಸ್ವಲ್ಪ ವ್ಯತ್ಯಯ ಆಗಬಹುದು ಬಸ್ ಸಂಚಾರದಲ್ಲಿ. ಡಿಸೆಂಬರ್ 31ರಿಂದ ಬಸ್ ಸ್ಥಗಿತಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಸಾರಿಗೆ ನೌಕರರು. ಮುಂದಿನ ದಿನಗಳಲ್ಲಿ ಡಿಸೆಂಬರ್ 31ರಂದು ಸ್ತಬ್ಧ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ಡಿಸೆಂಬರ್ 31ರಿಂದ ಬಸ್ ಸ್ಥಗಿತ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ 1 ತಿಂಗಳು ಟೈಮ್ ಕೊಡ್ತಾ ಇದ್ದಾರೆ, ಏನಾದ್ರು ಸರಿ ಮಾಡಬಹುದೇನೋ ಅಂತ. ಒಂದು ಎಚ್ಚರಿಕೆ ಗಂಟೆ ಇದು ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ. ಸೊ ವೇತನ, ವಿವಿಧ ಸೌಲಭ್ಯಗಳು ವಿಚಾರದಲ್ಲಿ ಪ್ರತಿಭಟಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಡಿಸೆಂಬರ್ 31ರಿಂದ ಬಸ್ ವ್ಯತ್ಯಯ ಆಗುತ್ತೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಹಿಂದೆ ಇದೇ ತರ ಸಿಡಿದೆದ್ದಿದ್ರು, ವಾರಗಳ ಕಾಲ ಬಸ್ ನಿಂತಿತ್ತು. ಸೊ ಅದರಿಂದಾಗಿ ಅದು ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿದ್ದ ಕಾಲದಿಂದಲೂ, ಸಾರಿಗೆ ಸಚಿವರಾದಾಗಿಂದಲೂ ಕೂಡ ಇದೇ ಹಣೆ ಬರಹ. ವಾರಗಟ್ಲೆ ಬಸ್ಸನ್ನು ನೆಚ್ಕೊಂಡವರೆಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾದವರು, ಅವರು ಇವರೆಲ್ಲ ಒದ್ದಾಡಿ ಸತ್ರು ಕೂಡ ಯಾರೂ ಸಮಾಧಾನ ಮಾಡಿರ್ಲಿಲ್ಲ. ವಾರಗಳ ಕಾಲ ಬಸ್ ಸ್ಥಗಿತವಾಗಿತ್ತು. ಆದ್ರೂ ಭರವಸೆ ಕೊಟ್ಟರು, ಭರವಸೆ ಇಲ್ಲಿಯವರೆಗೂ ಈಡೇರಲಿಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ.
ಬೆಳಗಾವಿಯಲ್ಲಿ ಹೋರಾಟವನ್ನ ನಡೆಸಲಿದ್ದಾರಂತೆ ಸಾರಿಗೆ ನೌಕರರು. ಸೊ ಡಿಸೆಂಬರ್ 9ರೊಳಗೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ. ಡಿಸೆಂಬರ್ 9ರ ಒಳಗೆ ನಮಗೆ ಸ್ಪಂದನೆ ಕೊಡದೆ ಹೋದ್ರೆ 31ನೇ ತಾರೀಕಿನ ಮುಷ್ಕರದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ, ಹೋರಾಟ ಮಾಡ್ತೀವಿ, ಸರ್ಕಾರದ ವಿರುದ್ಧ ನಾವು ಸಿಡಿದೇಳ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಡಿಸೆಂಬರ್ 31ರಂದು ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಸೊ ಡಿಸೆಂಬರ್ 31ರಿಂದ ಬಸ್ ಸ್ಥಗಿತಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು. ವೇತನದ ವಿಚಾರ ಆಗಿರ್ಬೋದು. 3 ತಿಂಗಳು ನಮಗೂ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಒಡ್ಡಾಡ್ತಾ ಇದ್ದಾರೆ ನೌಕರರು. ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ ಅಂತ. ಸೊ ಆ ತರ ಎಲ್ಲ ಹೋಲ್ಡ್ ಮಾಡ್ಕೊಂಡ್ರೆ ಹೇಗೆ? ಸಾರಿಗೆ ನೌಕರರ ಕತೆ ಇದು. ಪ್ರತಿ ಬಾರಿನೂ ಅಷ್ಟೇ, 3 ತಿಂಗಳು ಹೋಲ್ಡ್ ಮಾಡ್ತಾರೆ, ಹೈಕ್ ಮಾಡಲ್ಲ. ತಾರತಮ್ಯ ಮಾಡ್ತಾರೆ. ಮೂಲಭೂತ ಸೌಕರ್ಯಗಳು ನಮಗೆ ಸರಿಯಾಗಿ ಕೊಡಲ್ಲ. ನಮಗೂ ಇನ್ಶೂರೆನ್ಸ್ ಬೇಕು, ನಮಗೂ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು. ಈಗ ನೋಡ್ತಾ ಇದೀವಿ ನಾವು ಬಸ್ಗಳಲ್ಲಿ ಎಷ್ಟೋ ಬಸ್ ಡ್ರೈವರ್ಗಳು ಡ್ರೈವ್ ಮಾಡ್ತಾ ಇದ್ದ ಟೈಮಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಸೊ ಅಂತವ್ರಿಗೆಲ್ಲ ನೀವು ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡೋ ಒಂದು ಸೌಲಭ್ಯ ನಮಗೆ ಮಾಡ್ಕೊಡ್ಬೇಕು. ಆರೋಗ್ಯ ವಿಮೆ ನಮಗೆ ಕೊಡ್ಬೇಕು. ನಮಗೂ ಸ್ವಲ್ಪ ಕನ್ಸೆಷನ್ ಅಲ್ಲಿ ಬಿಡ್ಸ್ಕೊಡಿ ನೀವು ಅಂತ. ಅದ್ಯಾವುದಕ್ಕೂ ಕೂಡ ಇಲ್ಲಿಯವರೆಗೂ ಯಾವುದೇ ಸರ್ಕಾರ ಬಂದ್ರು ಸ್ಪಂದನೆ ಕೊಟ್ಟಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ನೌಕರರು ಹೋಗಿ ಅದು ಬೆಳಗಾವಿಯಲ್ಲಿ ದೊಡ್ಡ ಹೋರಾಟವನ್ನ ಮಾಡೋದಿಕ್ಕೆ ವೇದಿಕೆ ಸಿದ್ಧವಾಗಿದೆ. ಸೊ ಕಾದ್ ನೋಡೋಣ, ಡಿಸೆಂಬರ್ 1ರಂದು ಬಸ್ಗಳು ಓಡಾಡುತ್ತಾ ಏನು ಎತ್ತ, ಸರ್ಕಾರ 9ರೊಳಗೆ ಇವ್ರು ಏನ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರೂ ರೆಸ್ಪಾನ್ಸ್ ಮಾಡುತ್ತಾ ಅಂತ.